ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಹೈದರಾಬಾದಿನ ಪರಿಮಳ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಮೊದಲನೆಯದಾಗಿ ಮತ್ತು ಬಹಳ ಮುಖ್ಯವಾಗಿ, ಸುದರ್ಶನ ಹೋಮದಲ್ಲಿ ಭಾಗವಹಿಸಲು ನಾನು ಸತ್ಯಲೋಕಕ್ಕೆ ಬರುವಂತೆ ಅವರು ಮಾಡಿದ ಸಂಕಲ್ಪಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಹೋಮದ ಹಿಂದಿನ ದಿನದವರೆಗೂ ನನ್ನಲ್ಲಿ ಅದರ ಬಗ್ಗೆ ಯಾವುದೇ ಯೋಜನೆ ಇರಲಿಲ್ಲ. ಹೋಮದ ಸಂಪೂರ್ಣ ಪ್ರಕ್ರಿಯೆಯು ತುಂಬಾ ಶಕ್ತಿಯುತ ಮತ್ತು ಆನಂದದಾಯಕವಾಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಸಂಕಲ್ಪದ ಅವಿಭಾಜ್ಯ ಅಂಗವಾಗಿ ನನ್ನನ್ನು ನಾನು ಪುನಃ ಕಂಡುಕೊಂಡೆ. ಹೋಮದ ಪ್ರತಿ ನಿಮಿಷವೂ ನನ್ನಲ್ಲಿ ಕೃತಜ್ಞತೆ ಮತ್ತು ಆನಂದವು ತುಂಬಿತ್ತು. ನಾನು ಬಹುತೇಕ ಹೋಮದ ಉದ್ದಕ್ಕೂ ಭಾವೋದ್ವೇಗದ ಸ್ಥಿತಿಗಳನ್ನು ಅನುಭವಿಸಿದೆ. ದೀಕ್ಷೆಗಳನ್ನು ನೀಡಿದಾಗ ನನ್ನ ದೇಹವು ಭಾವಪರವಶತೆಯಿಂದ ತುಂಬಿತ್ತು ಮತ್ತು ಕೆಲವೊಮ್ಮೆ ನಿಶ್ಶಬ್ದತೆಯ ಆಳವಾದ ಸ್ಥಿತಿಗಳಿಗೆ ಚಲಿಸುತ್ತಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೇಮ ಮಾತ್ರ ಅಲ್ಲಿ ಇತ್ತೇ ಹೊರತು ಬೇರೇನೂ ಇರಲಿಲ್ಲ. ಗೋಲ್ಡನ್ ರಾಕ್ ಮತ್ತು ಮಿರಾಕಲ್ ರಾಕ್ ಸುತ್ತಲೂ ಪ್ರದಕ್ಷಿಣೆಗಳನ್ನು ಮುಗಿಸಿದ ನಂತರ ನಾನು ಪಕ್ಕದಲ್ಲಿ ಕುಳಿತಾಗ ಕೆಲವು ಆಲೋಚನೆಗಳು ಉದ್ಭವಿಸಿದವು ಮತ್ತು ತಕ್ಷಣವೇ ಒಳಗಿನಿಂದ ಪೀಕ್ ಸ್ಥಿತಿಯು ಉದ್ಭವಿಸಿತು. ಕಲ್ಕಿ ಆಜ್ಞದಲ್ಲಿಯೂ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಡನೆ ಸಂಭಾಷಿಸಿದ ನಂತರ ನನ್ನ ದೇಹವು ಗರಿಯಂತೆ ಹಗುರವಾಯಿತು. ಅವರ ಕಾರಣರಹಿತ ಪ್ರೀತಿಗೆ ನಾನು ಮಾರುಹೋದೆ. ಸತ್ಯಲೋಕದಿಂದ ಹಿಂದಿರುಗಿದ ಮೇಲೆ ನನ್ನ ಮನೆಗೆ ಕಾಲಿಡುತ್ತಿದ್ದಂತೆ ಸಮಾಲೋಚನಾ ಸಭೆ ಪ್ರಾರಂಭವಾಗಿತ್ತು. ಹಾಗಾಗಿ ನಾನು ಕಾಲೂ ಸಹ ತೊಳೆಯದೆ ಅದರಲ್ಲಿ ಸೇರಿಕೊಂಡೆ. ಕುಟುಂಬದ ಯಾರಿಗಾದರೂ ಆ ಉನ್ನತ ಸ್ಥಿತಿಯನ್ನು ವರ್ಗಾಯಿಸಲು ನಮಗೆ ಪ್ರಾರ್ಥಿಸಲು ಹೇಳಿದಾಗ, ಅಂತಹ ಸುದೀರ್ಘ ಪ್ರಯಾಣದ ನಂತರ ನನ್ನ ದೇಹವು ದೈಹಿಕವಾಗಿ ಶುದ್ಧವಾಗಿಲ್ಲದ ಕಾರಣ ನಾನು ಒಂದು ಕ್ಷಣ ಹಿಂಜರಿದೆ. ಆದರೆ ತಕ್ಷಣ ನನ್ನ ಆಲೋಚನೆಗಳು ಬದಲಾದವು ಮತ್ತು ನಾನು ಆ ಉತ್ತುಂಗ ಸ್ಥಿತಿಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಪ್ರಾರ್ಥಿಸಿದೆ, ಏಕೆಂದರೆ ಅದು ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರಿಶೀಲಿಸಲು ನಾನು ಬಯಸಿದ್ದೆ. ಸ್ವಲ್ಪ ಸಮಯದೊಳಗೆ ನಾನು ಉತ್ತುಂಗ ಸ್ಥಿತಿಗೆ ತೆರಳಿದೆ ಮತ್ತು ನಾನು ಅದನ್ನು ನನ್ನ ಮಗಳಿಗೆ ವರ್ಗಾಯಿಸಿದೆ. ನಾನು ಅವಳನ್ನು ತಬ್ಬಿಕೊಂಡಾಗ ನನ್ನ ಕಣ್ಣುಗಳಲ್ಲಿ ಪ್ರೀತಿಯ ಕಣ್ಣೀರು ಹರಿಯುತ್ತಿತ್ತು ಮತ್ತು ಅವಳು ಕೂಡ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸಿದಳು. ನನ್ನ ಸಹಭಾಗಿತ್ವವಿಲ್ಲದೆ ನನ್ನ ಸುತ್ತಲೂ ನಡೆಯುತ್ತಿದ್ದ ಘಟನೆಗಳ ಸರಣಿಗಳಿಂದ ನಾನು ಮತ್ತಷ್ಟು ವಿಸ್ಮಯಗೊಂಡಿದ್ದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರವಾದ ಪ್ರೀತಿ ಮತ್ತು ಅನಂತ ಕೋಟಿ ಪಾದ ಪ್ರಣಾಮಗಳು.